ಹಲೋ ಫ್ರೆಂಡ್ಸ್, ನಾನು ವಿ ಕೆ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ನಿನ್ನೆ ಅಗ್ನಿವೀರ್ ಜೆ ಡಿ ಸಂಬಂಧಪಟ್ಟಂತೆ ಶಿಫ್ಟ್ಗಳಲ್ಲಿ ಬರೋಂತಹ ಭಾಳಷ್ಟು ವಿದ್ಯಾರ್ಥಿಗಳು ಕಾಲ್ ಮಾಡಿದ ತಕ್ಷಣ ಭಾಳಷ್ಟು ಖುಷಿಯಾಗಿದೆ. ಯಾಕಂತಂದ್ರೆ ಭಾಳಷ್ಟು ಜನ ಸರ್ ಭಾಳಷ್ಟು ಈಸಿ ಅದಾವೆ ಕ್ವಶನ್ಸು ನಾವು ಟಚ್ ಮಾಡಿದ್ದೀವಿ. ಆಲ್ಮೋಸ್ಟ್ ಇದೇ ಮಾಡೆಲ್ ಟೆಸ್ಟಲ್ಲಿ ಹೇಳಿರುವಂಥ ಕ್ವಶನ್ಗಳು ಕೂಡ ಕೆಲವೊಂದು ರಿಪೀಟ್ ಆಗಿದ್ದು, ಕೆಲವೊಂದು ಕ್ವಶನ್ಗಳು ಅದೇ ಥರ ಬಂದಿದ್ದು, ಸಂಖ್ಯೆಗಳು ಮಾತ್ರ ಚೇಂಜ್ ಆಗಿದ್ದು ಅಂತ ಹೇಳಿದರು. ಆಮೇಲೆ ರೀಸನಿಂಗ್ ಒಳಗೆ ಕೆಲವೊಂದು ಎಲ್ಲೋ ಕ್ವಶನ್ ಒಂದು ಹೊಸದಾಗಿ ಬಂದದಂತ ಕೂಡ ಹೇಳಿದರು. ಸೊ ಅದಕ್ಕೋಸ್ಕರ ಇಲ್ಲಿ ನೆಕ್ಸ್ಟ್ ನಿಮಗೆ ಟೆಸ್ಟ್ ಕೂಡ ಮಾಡಿರಿ ಸರ್, ನೆಕ್ಸ್ಟ್ ಬ್ಯಾಚ್ದವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿದ್ದಕ್ಕೆ ಇನ್ನೂ ಒಂದು ಸ್ವಲ್ಪ ಟೆಸ್ಟ್ಗಳು ಓದಿದ್ದು. ಅದಕ್ಕೋಸ್ಕರ ಇವತ್ತಿನ ಕ್ಲಾಸಲ್ಲಿ 37ನೇ ಟೆಸ್ಟು ಯಾವ ರೀತಿ ಕ್ವಶನ್ ಅಂತೇಳಿ ಬಂದವ ನೋಡೋಣ. ಅದೇ ರೀತಿ ಪ್ಲೇಲಿಸ್ಟಲ್ಲಿ ನಿಮಗೆ ಟೋಟಲ್ ಎಲ್ಲ 36 ಟೆಸ್ಟ್ಗಳ ಪ್ಲೇಲಿಸ್ಟಲ್ಲಿ ಸಿಗ್ತಾವೆ, ಹೋಗಿ ನೋಡ್ಬೋದು. ಲೇಟ್ ಮಾಡೋದು ಬೇಡ, ಕ್ವಶನ್ಗಳು ನೋಡ್ತಾ ಹೋಗೋಣ. ಅದೇ ರೀತಿ ಮ್ಯಾಥ್ಸ್ ಸಂಬಂಧಪಟ್ಟಂಥ 15, ರೀಸನಿಂಗ್ 5 ಕ್ವಶನು, ಜಿ ಕೆ 15, ಸೈನ್ಸು 15 ಕ್ವಶನ್ಗಳು ಇರ್ತಾವೆ. ಓಕೆ, ಡನ್. ಫಸ್ಟಿಗೆ ನೋಡಿರಿ, ಟೆಸ್ಟು 37ನೇದು. ಇದರೊಳಗೆ ಫಸ್ಟಿಗೆ ನಾವು ಜಿ ಕೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಏನಪ್ಪ ಅಂದರೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತಿರುತ್ತೇನೆ. ಭಾಳಷ್ಟು ಇಂಪಾರ್ಟೆಂಟು. ಇದನ್ನು ಹೇಳಿಕೆ ಯಾರು ನೀಡಿದರು ಅಂತಂದ್ರೆ ಬಾಲ್ ಗಂಗಾಧರ್ ತಿಲಕ್ ಅವರು ನೀಡಿದರು. ಯಾರು? ಬಾಲ್ ಗಂಗಾಧರ್ ತಿಲಕ್ ಅವರು ನೀಡಿದ್ದು. ನೆಕ್ಸ್ಟ್ ನೋಡಿರಿ, ಲಾಲ್ ಬಾಲ್ ಪಾಲ್ ತ್ರಿಮೂರ್ತಿಗಳ ಭಾಗವಾಗಿರಲಿಲ್ಲ. ಈ 3 ಜನರಲ್ಲಿ ಒಬ್ಬರು ಇಲ್ಲ ಅಂತ ಹೇಳ್ಯಾರ. ಯಾರಪ್ಪ ಅಂದ್ರೆ ಅರವಿಂದ್ ಘೋಷ್ ಇಲ್ಲ. ಇಲ್ಲಿ ಲಾಲ್ ಅಂದ್ರೆ ಲಾಲಾ ಲಜಪತ್ ರಾಯ್, ಬಾಲ್ ಅಂದರೆ ಬಾಲ್ ಗಂಗಾಧರ್ ತಿಲಕ್, ಪಾಲ್ ಅಂದರೆ ಬಿಪಿನ್ ಚಂದ್ರ ಪಾಲ್. ಓಕೆ, ಭಾರತದ ಪ್ರಮುಖ ಮೈದಾನಗಳಲ್ಲಿ ಯಾವ ರೀತಿಯ ಗ್ರಾಮೀಣ ವಸಾಹತುಗಳು ಅತ್ಯಂತ ಸಾಮಾನ್ಯವಾಗಿವೆ ಅಂತಂದ್ರೆ ಇಲ್ಲಿ ಒಟ್ಟುಗೂಡಿದ ಅಥವಾ ಗುಂಪು ವಸಾಹತುಗಳು ಸಾಮಾನ್ಯವಾಗಿವೆ. ಮಾನ್ಸೂನ್ ಎಂಬ ಪದವು ಋತು ಎಂಬ ಪದವಾದ ಅರ್ಥವನ್ನು ನೀಡುವ ಮೌನ್ಸಿಮ್ ಎಂಬ ಡ್ಯಾಶ್ ಪದದಿಂದ ಬಂದಿದೆ. ಇದು ಅರೇಬಿಕ್ದಿಂದ ಬಂದಿದೆ. ಕೆಳಗಿನಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಂತಂದ್ರೆ ಸಾಂವಿಧಾನಿಕ ಸಂಸ್ಥೆ ಲೋಕಪಾಲ್. ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಭಾರತ ನಿಯಂತ್ರಕರು ಮತ್ತು ಲೆಕ್ಕಾಧಿಕಾರಿ CAG ಒಂದು ಸಾಂವಿಧಾನಿಕ ಸಂಸ್ಥೆ. ಓಕೆ, ನೆಕ್ಸ್ಟ್ ನೋಡಿರಿ, CAG ಒಂದು ಸಾಂವಿಧಾನಿಕ ಸಂಸ್ಥೆ ಆದರೆ ನೆಕ್ಸ್ಟು UPSC ಅನ್ನು ಭಾರತೀಯ ಸಂವಿಧಾನದ ಯಾವ ಭಾಗದ ಅಡಿಯಲ್ಲಿ ಅಂತಂದ್ರೆ ಇದು ಭಾಗ 14 ಇಲ್ಲದ ನೋಡ್ರಿ. ಓಕೆ, ವೆರಿ ಇಂಪಾರ್ಟೆಂಟ್ ಅವುಗಳ ಭಾಗಗಳು. ಅದಕ್ಕೆ ನೆನಪಿಡುವ ಮಿಥಿಲಾ ಕಲೆಯನ್ನು ಸಾಮಾನ್ಯವಾಗಿ ಡ್ಯಾಶ್ ಚಿತ್ರಕಲೆ ಎಂದು ಕರೆಯಲಾಗುತ್ತದೆ. ಯಾವುದು? ಇದು ಮಧುಬನಿ ಚಿತ್ರಕಲೆಗಳ ಬಗ್ಗೆ ಇದಷ್ಟು 30ನೇ ಟೆಸ್ಟ್ ಹಿಡ್ಕೊಂಡು ಭಾಳಷ್ಟು ಕ್ವಶನ್ಗಳು ಬಂದವು. ಓಕೆ, ಡನ್. ನೆಕ್ಸ್ಟು ಚೌಕ್ ಎಂಬ ಕಲಿಯಲ್ಪಡುವ ವಾರ್ಲಿ ಚಿತ್ರಕಲೆಯು ಮತ್ತೆ ಬಂದದ್ದು ನೋಡಿ. ಯಾವ ದೇವರಿಗೆ ಪ್ರಮುಖ ದೇವತೆಗೆ ಸಂಬಂಧಿಸಿದಂತಂದರೆ ಇದು ಪಾಲ್ಘಾಟ್ ಸಂಬಂಧಿಸಿದಂಥ ಪ್ರಮುಖ ದೇವತೆಗೆ ಸಂಬಂಧಿಸಿ. ಓಕೆ, ಡನ್. ದೆನ್ 10ನೇದು ನೋಡಿರಿ, ಭಾರತ ಸುಪ್ರೀಂ ಕೋರ್ಟ್ನ ಯಾವ ನಿವೃತ್ತ ನ್ಯಾಯಾಧೀಶರನ್ನು ಡಿಸೆಂಬರ್ 2024 ವಿಶ್ವಸಂಸ್ಥೆಯ ಆಂತರಿಕ ನ್ಯಾಯಮಂಡಳಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ. ಭಾಳಷ್ಟು ಇಂಪಾರ್ಟೆಂಟು. ಅನಿರುದ್ದೀನ್ ಬೋಸ್ ಅವರು. ಯಾರು? ನ್ಯಾಯಮೂರ್ತಿ ಅನಿರುದ್ದೀನ್ ಬೋಸ್ ಅವರು. ನೆಕ್ಸ್ಟ್ ನೋಡಿರಿ, 10 ಅಕ್ಟೋಬರ್ 2024 21ನೇ ASEAN ಭಾರತ್ ಶೃಂಗಸಭೆ ಎಲ್ಲಿ ನಡೆಯಿತು ಅಂತಂದ್ರೆ ಇದು ಲಾವೋಸ್ನಲ್ಲಿ ನಡೆಯಿತು. ನೆಕ್ಸ್ಟು ಯಾವ ಯೋಜನೆಯು ಭಾರತದ ಗಂಗಾ ನದಿ ಡಾಲ್ಫಿನ್ಗೆ ಮೊದಲ ಬಾರಿಗೆ ಸ್ಯಾಟಲೈಟ್ ಟ್ಯಾಗಿಂಗ್ ಮಾಡಲು ಕಾರಣವಾಗಿತ್ತು? ಬಹಳಷ್ಟು ಇಂಪಾರ್ಟೆಂಟು. ಯಾವ ಪ್ರಾಜೆಕ್ಟ್ ಡಾಲ್ಫಿನ್ ಅಂತೇಳಿ. ಭಾರತೀಯ ಸೇನಾ ದಿನವನ್ನು ಪ್ರತಿ ವರ್ಷ ಯಾವ ದಿನದ ಅತ್ಯಂತ ಸಡಗರದಿಂದ ಆಚರಿಸಲಾಗುತ್ತದೆ? ಜನವರಿ 15. ಇದು ಕೂಡ ನಿನ್ನೆ ನೇವಿ ಮತ್ತು ಇನ್ನೊಂದು ಏರ್ಫೋರ್ಸು ಈ 3ಗಳಲ್ಲಿ ಯಾವುದೋ 2 ಕ್ವಶನ್ಗಳು ಬಂದವ. 3ರಲ್ಲಿ ಭಾಳಷ್ಟು ಇಂಪಾರ್ಟೆಂಟು ಬಂದೇ ಬರ್ತಾವೆ. ಓಕೆ, ಡನ್. ನೆಕ್ಸ್ಟು ಭಾರತೀಯ ವಾಯುಪಡೆಯು ಮುಖ್ಯವಾಗಿ ಯಾವುದನ್ನು ರಕ್ಷಿಸುತ್ತದೆ ಅಂತಂದಾಗ ಇಲ್ಲಿ ಭಾರತದ ವೈಮಾನಿಕ ಕ್ಷೇತ್ರವನ್ನು ಅಂದರೆ ವಾಯುಪಡೆ ಅಂದರೆ ಆಕಾಶವನ್ನು ರಕ್ಷಣೆ ಮಾಡುವಂಥದ್ದು. ನೆಕ್ಸ್ಟು ಯಾವುದು ಭಾರತೀಯ ಸೇನೆಯ ಭಾಗವಲ್ಲ ಅಂತಂದ್ರೆ ವಾಯುಪಡೆಯದು ಭಾರತದ ಸೇನೆಯ ಆರ್ಮಿ ಭಾಗವಲ್ಲ. ಓಕೆ, ಡನ್. ಇದು ನಿಮಗೆ ಜಿ ಕೆಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾದರೆ ನೆಕ್ಸ್ಟ್ ಬರುವಂಥದ್ದು ಇದು ಸೈನ್ಸ್ಗೆ ಸಂಬಂಧಪಟ್ಟಂಥ. ಲೋಲಕದ ಆವರ್ತನ ಅವಧಿಯು ಏನನ್ನು ಪ್ರತಿನಿಧಿಸುತ್ತವೆ ಅಂತಂದ್ರೆ ಒಂದು ಪೂರ್ಣ ಆಂದೋಲನಕ್ಕೆ ತೆಗೆದುಕೊಳ್ಳುವ ಸಮಯವನ್ನು ಅದು ಸೂಚಿಸುವಂಥದ್ದು. ವಿದ್ಯುತ್ ಪ್ರವಾಹವನ್ನು ಸ್ಥಗಿತಗೊಳಿಸಿದಾಗ ವಿದ್ಯುತ್ ಕಾಂತದ ಕಾಂತಕ್ಷೇತ್ರ ಏನಾಗುತ್ತದೆ ಅಂತಂದ್ರೆ ಅದು ತನ್ನ ಕಾಂತೀಯತೆಯನ್ನು ಕಳೆದುಕೊಳ್ಳುತ್ತದೆ. ನೆಕ್ಸ್ಟು ಕೆಳಗಿನವುಗಳಲ್ಲಿ ಯಾವುದು ಒತ್ತಡ ಸೂತ್ರವನ್ನು ಸರಿಯಾಗಿ ಪ್ರತಿನಿಧಿಸುತ್ತದೆ ಅಂದರೆ ಒತ್ತಡ ಬಲ ಡಿವೈಡೆಡ್ ಬೈ ವಿಸ್ತೀರ್ಣ. ಬಲ ಇಂಟು ಅಲ್ಲ, ಬಲ ಡಿವೈಡೆಡ್ ಬೈ ವಿಸ್ತೀರ್ಣ. ಆಪ್ಷನ್ ನಂಬರ್ 2.
ಕಣ್ಣಿನ ಮಸೂರವು ಮಸುಕಾಗಿ ದೃಷ್ಟಿದೋಷಗಳಿಗೆ ಕಾರಣವಾಗುವ ಸ್ಥಿತಿಯನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಕ್ಯಾಟರಾಕ್ಟ್ ಅಂದ್ರೆ ಮೋತಿಬಿಂದು. ಆಪ್ಷನ್ ನಂಬರ್ 3 ಈಸ್ ರೈಟ್. ನೆಕ್ಸ್ಟು ಜಿಂಕ್ನ ಹೊಳೆಯುವ ಮೇಲ್ಮೈಯು ಡ್ಯಾಶ್ ನೋಟವನ್ನು ಹೊಂದಿದೆ ಎಂದು ಹೇಳಲಾಗುತ್ತೆ. ಹೊಳಪುಳ್ಳ ಮೇಲ್ಮೈ, ಹೊಳೆಯುವ ಮೇಲ್ಮೈ ಅಂದರೆ ಅದು ಹೊಳಪುಳ್ಳದಿರುತ್ತೆ. ವಿವಿಧ ಗಾತ್ರದ ಘನ ಮಿಶ್ರವನ್ನು ಪ್ರತ್ಯೇಕಿಸಲು ಯಾವ ವಿಧಾನವನ್ನು ಬಳಸಲಾಗುತ್ತದೆ ಅಂತಂದಾಗ ಇದು ಜರಡಿ ಹಿಡಿಯುವ ವಿಧಾನವನ್ನು. ಇರುವೆ ಕಚ್ಚಿದಾಗ ಉಂಟಾಗುವ ಉರಿ ನೋವನ್ನು ಡ್ಯಾಶ್ ಹಚ್ಚುವ ಮೂಲಕ ಉಪಶಮನ ಮಾಡಬಹುದು ಅಂತಂದ್ರೆ ಇಲ್ಲಿ ಬೇಕಿಂಗ್ ಸೋಡಾವನ್ನು, ಬೇಕಿಂಗ್ ಪೌಡರ್ ಅಥವಾ ಬೇಕಿಂಗ್ ಸೋಡಾ ಅದನ್ನು ಹಚ್ಚಿ ನಾವು ಅದನ್ನು ಕಡಿಮೆ ಮಾಡಬಹುದು. ಡ್ಯಾಶ್ ಅತ್ಯಂತ ಕಡಿಮೆ ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವಂಥದ್ದು ಅಂತಂದ್ರೆ ಕಟ್ಟಿಗೆ ಮತ್ತು ಮರ, ಇದು ಬಹಳಷ್ಟು ಕ್ಯಾಲೋರಿಯನ್ನು ಕಡಿಮೆ ಹೊಂದಿರುವಂಥದ್ದು. ನೆಕ್ಸ್ಟು ಜೀವಿಯೊಂದು ತನ್ನ ತಳಿಯ ನಿರಂತರತೆಯನ್ನು ಕಾಪಾಡಿಕೊಳ್ಳಲು ತನ್ನದೇ ರೀತಿಯ ಹೋಲುವ ಜೀವಿಗಳನ್ನು ಉತ್ಪತ್ತಿ ಮಾಡುವ ಪ್ರಕ್ರಿಯೆ ಯಾವುದು ಅಂತಂದಾಗ ಶಕ್ತಿ ಅಥವಾ ಸಂತಾನೋತ್ಪತ್ತಿ. ಸಂತಾನೋತ್ಪತ್ತಿ. ನೆಕ್ಸ್ಟ್ 25ನೇದು ನೋಡಿರಿ, ನಮ್ಮ ದೇಹದಲ್ಲಿ ಕೊಬ್ಬಿನ ಮುಖ್ಯ ಕಾರ್ಯವೇನು ಅಂತಂದರೆ ಇದು ಶಕ್ತಿಯನ್ನು ಒದಗಿಸುತ್ತೆ ನಮ್ಮ ದೇಹಕ್ಕೆ. ಗಾಳಿಯಲ್ಲಿ ಸಾರಜನಕ ಶೇಕಡಾವಾರು ಪ್ರಮಾಣ ಎಷ್ಟು ಅಂತಂದಾಗ 78% ಸಾರಜನಕ. ನೆಕ್ಸ್ಟು ಮಾನವನ ದೇಹದಲ್ಲಿ ಹೃದಯದ ಪ್ರಮುಖ ಕಾರ್ಯವೇನು ಅಂತಂದಾಗ ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡುವಂಥದ್ದು ನಮ್ಮ ಹೃದಯ ಮಾಡುವಂತಹ ಕೆಲಸ. ನೆಕ್ಸ್ಟು ಪ್ರಾಣಿ ಮತ್ತು ಸಸ್ಯಗಳ ಅಂಗಾಂಶಗಳ ವಿಘಟನೆಯಿಂದ ಮಣ್ಣಿನಲ್ಲಿ ರೂಪುಗೊಳ್ಳುವ ಕಡು ಬಣ್ಣದ ಪದಾರ್ಥವನ್ನು ಏನೆಂದು ಕರೆಯುತ್ತಾರೆ ಅಂತಂದಾಗ ಹ್ಯೂಮಸ್ ಅಂತೀವಿ. ಈ ಕೆಳಗಿನವುಗಳಲ್ಲಿ ಯಾವುದು ಆಹಾರ ಪದಾರ್ಥಗಳಲ್ಲಿ ಸಾಮಾನ್ಯವಾಗಿ ಬಳಸುವ ರಾಸಾಯನಿಕ ಸಂರಕ್ಷಣವಾಗಿದೆ ಅಂತಂದಾಗ ಸೋಡಿಯಂ ಬೆಂಜೋನೈಟ್. ಹುಡುಗರಲ್ಲಿ ಪ್ರೌಢಾವಸ್ಥೆ ಅವಧಿಯನ್ನು ಹೆಚ್ಚಾಗಿ ಪುರುಷರ ಹಾರ್ಮೋನ್ ಹೆಸರೇನು ಅಂತಂದ್ರೆ ಟೆಸ್ಟೋಸ್ಟಿರಾನ್. ಇದು ಸೈನ್ಸಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು. ಯಾಕಂತಾರೆ ಪ್ರತಿ ಮಾಡೆಲ್ ಟೆಸ್ಟಲ್ಲಿ ಬಂದಂತಹ ಪ್ರಶ್ನೆಗಳಿಗೆ ರಿಲೇಟೆಡ್ ಆಗಲಿ ಅವುಗಳನ್ನು ರಿಪೀಟ್ ಕ್ವಶನ್ಗಳು ಬರ್ತಾ ಇದ್ದಾವೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಗೃತಿಯಿಂದ ನೋಡ್ಕೊಂಡು ಹೋಗ್ರಿ. ನೆಕ್ಸ್ಟ್ ಈಗ ಮ್ಯಾಥ್ಸ್ ನೋಡಿರಿ. 4 ಸಂಖ್ಯೆಗಳ ಸರಾಸರಿ 80 ಆದರೆ ಅವುಗಳ ಮೊತ್ತ ಅಂತಂದಾಗ 4 × 80 ಮಾಡಿದ್ರೆ ಟೋಟಲ್ ಸಿಗುವುದು 320 ಅವುಗಳ ಮೊತ್ತವಾಗಿರುತ್ತೆ. ಭಾಳಷ್ಟು ಸಿಂಪಲ್ಲು. ನೆಕ್ಸ್ಟ್ ಕೇಳುವಂಥದ್ದು 3 ಮಕ್ಕಳ ಸರಾಸರಿ ಎಷ್ಟು? 43 ಅಂದರೆ ಎಷ್ಟದ? ಇದು 129 ಆಯಿತು. ಇವುಗಳಲ್ಲಿ ಇಬ್ಬರದು ಕೊಟ್ಟಾರೆ 40 ಮತ್ತು 39, ಎರಡು ಸೇರಿದರೆ ಎಷ್ಟಾಯಿತು? 79. ಹಾಗಾದ್ರೆ ಉಳಿದ ಒಬ್ಬರದ್ದು ಎಷ್ಟು? 3ನೇದವನು. ಇದ್ರಾಗ ಏನು ಮಾಡಬೇಕು? ಆ ಇಬ್ಬರದು ತೆಗೆದ್ರೆ ಎಷ್ಟು ಬರುತ್ತೆ ರೀ? ನನಗೆ 50 ಬರುತ್ತೆ. ಅದೇ ಆ 3ನೇ ಒಂದು ವಯಸ್ಸು ತೂಕ. ನೆಕ್ಸ್ಟ್ ನೋಡಿರಿ, ಸರಳ ಬಡ್ಡಿಯನ್ನು ಅವರು ಎಷ್ಟು ವರ್ಷಗಳಲ್ಲಿ ಟೈಮನ್ನು ಕೇಳಿದ್ದಾರೆ. ಟೈಮ್ = ಬಡ್ಡಿ × 100 ಡಿವೈಡೆಡ್ ಬೈ ಅಸಲು 8760 ಇಂಟು ಪ್ರತಿಶತ. ಈ 0 ಆಮೇಲೆ ಈ 876 876 5 1 5 2 ಅಂದ್ರೆ 2 ವರ್ಷಗಳು ಟೈಮ್ ಬೇಕಾಗುತ್ತೆ. ಆಪ್ಷನ್ ನಂಬರ್ 1 ಈಸ್ ರೈಟ್. ವೆರಿ ಸಿಂಪಲ್ ಆಗಿರ್ತಾವ, ನೀವು ಲಕ್ಷ್ಯ ಕೊಟ್ಟು ನೋಡಬೇಕು. ಕೆಳಗಿನ ಸಂಖ್ಯೆಗಳಲ್ಲಿ ಯಾವುದು 12ರಿಂದ ಭಾಗಿಸಲ್ಪಡುತ್ತದೆ ಅಂತಂದ್ರೆ 12ರ ಮಗ್ಗಿ ಬರಬೇಕು. 12 60. 1ನೇ ಆಪ್ಷನ್ ಸರಿ. ಇಲ್ಲಿ ಏನು ಕೇಳಾರಪ್ಪ ಅಂದ್ರೆ LCM ಲಸ ಕೇಳಾರ. 5 9 ಮತ್ತು 30ರ ಲಸ ಎಷ್ಟು ಬರುತ್ತೆ ಅಂದ್ರೆ 90 ಬರುತ್ತೆ. ನೆಕ್ಸ್ಟು 49 ಇದು ಯಾವುದರ ವರ್ಗಮೂಲ? √49 ಇದು ಯಾವುದರಂದ್ರೆ 7ರದು. ಆಪ್ಷನ್ ನಂಬರ್ 1 ಈಸ್ ರೈಟ್. ಸ್ಕ್ವೇರ್ ರೂಟ್ ಗೊತ್ತಿರಬೇಕು. ಸಿಂಪ್ಲಿಫಿಕೇಷನ್ ಕೇಳಿದರೆ ಫಸ್ಟಿಗೆ ನಾನು ಈ ಬ್ರ್ಯಾಕೆಟನ್ನು ಕ್ಲಿಯರ್ ಮಾಡ್ತೀನಿ. 48 ಡಿವೈಡೆಡ್ ಬೈ 6 + 2 ಅಂದರೆ 8 ಆಯಿತು. ಇಂಟು 3 + 5. ಓಕೆ, ಇಲ್ಲಿ 8 6 48, ಇದು 3 + 5. ಓಕೆ, ನೆಕ್ಸ್ಟು 6 3 18 + 5 ಅಂತಂದ್ರೆ 23. ಆಪ್ಷನ್ ನಂಬರ್ 2 ಈಸ್ ರೈಟ್. ಡನ್. ಓಕೆ, ನೆಕ್ಸ್ಟ್ ನೋಡಿರಿ, 480ರ ಶೇಕಡ 45 ಅಂತಂದಾಗ ಎಷ್ಟಾಗುತ್ತೆ ಅಂದರೆ ಈ 0 ಹೋಯಿತು. 5 9 5 2 2 1 2 2 4 2 4 8 ಅಂದ್ರೆ 4 9 36 ಅಂದರೆ ಲಾಸ್ಟ್ 6 ಬರ್ತದೆ ಅಂದರೆ ಆಪ್ಷನ್ ನಂಬರ್ 1 ಈಸ್ ರೈಟ್. ಅಂದರೆ 216 ಲೀಟರ್ಗಳು. ಇದಾದಮೇಲೆ ನೆಕ್ಸ್ಟ್ ನೋಡಿರಿ, ಈಗ ಹಾಲಿನವನೊಬ್ಬನು 500 ಲೀಟರ್ ಹಾಲಿಗೆ 90ರಷ್ಟು ನೀರನ್ನು ಸೇರಿಸಿದರೆ ನೀರಿನ ಪ್ರಮಾಣ ಎಷ್ಟು ಅಂತಂದಾಗ 500ರ ಶೇಕಡ 90% ಅಂದಾಗ ಇವೆರಡು 0 2 0 5 9 45 1 0 450 ಲೀಟರ್. ಆಯಿತು, ಅಲ್ಲೆಲ್ಲಿ ಹಾಲಿರುತ್ತೆ. ಆಪ್ಷನ್ ನಂಬರ್ 1 ಈಸ್ ರೈಟ್.
ನೆಕ್ಸ್ಟು 45 ನೋಡಿರಿ, ಒಂದು ಮೈದಾನವು 180 ಮೀಟರ್ ಉದ್ದ 60 ಮೀಟರ್ ಅಗಲ ಐತಿ. ಅದರ ಉದ್ದ ಅಗಲದ ಅನುಪಾತ ಅಂತಂದಾಗ 180 60, ಈ 0 ಹೋಯಿತು, 6 1 6 3 ಅನುಪಾತ 1. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟ್ ಇದಾದ ತಕ್ಷಣ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ 41 ನೋಡಿರಿ. ಒಬ್ಬ ಹುಡುಗನ ವಯಸ್ಸು 52 ವರ್ಷ, ಅವನ ತಂದೆಯ ವಯಸ್ಸು 104 ವರ್ಷ. ಹಾಗಾದರೆ ಹುಡುಗನ ಮತ್ತು ತಂದೆಯ ವಯಸ್ಸಿನ ಅನುಪಾತ ಅಂದ್ರೆ 52 ಅನುಪಾತ 104 ಅಂದರೆ ಇದು 1 ಇದು 2 ಅಂದ್ರೆ 1 ಅನುಪಾತ 2. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ನೆಕ್ಸ್ಟು 42ನೇ ಕ್ವಶನನ್ನು ನೋಡ್ರಿ, ಏನದ ಅಂಥೇಳಿ. 16 ಪುರುಷರು ಒಂದು ಕೆಲಸವನ್ನು 8 ದಿನದಾಗ ಮಾಡ್ತಾರೆ. ಒಬ್ಬ ಪುರುಷನು ಅದೇ ಕೆಲಸವನ್ನು ಎಷ್ಟು ದಿನದಾಗ ಮಾಡ್ತಾನೆ? 16 ದಿನದಾಗ ಎಷ್ಟು ಟೋಟಲು ಕೆಲಸ ಎಷ್ಟಾಯಿತು? 128. ಇನ್ನು ಒಬ್ಬ ಮಾಡ್ಬೇಕಂದ್ರೂ 128 ಡಿವೈಡೆಡ್ ಬೈ 1 ಅಂದ್ರೆ ಅವ್ನು ಒಬ್ಬ ಮಾಡ್ಬೇಕಂದ್ರೆ 128 ದಿನ ಬೇಕಾ? ಹೌದಾ? ಅದೇ ಸಿಂಪಲ್ ಆಗಿ ಕೇಳ್ತಾನೆ. ನಿನ್ನೆ ಕ್ಲಾಸಲ್ಲಿ ಕೂಡ ಇದೇ ಥರ ಕ್ವಶನ್ ಬಂದಿತ್ತು. ಇಲ್ಲಿ ಅಲ್ಜಿಬ್ರಿಕ್ ಕೊಟ್ಟಾರ ನೋಡ್ರಿ, ಎಕ್ಸ್ ಪ್ಲಸ್ 5 ಎಕ್ಸ್ ಮೈನಸ್ 5 ಅಂತಂದಾಗ ಏನು ಮಾಡ್ತೀವಿ? ಎ ಮೈನಸ್ ಬಿ ಎ ಪ್ಲಸ್ ಬಿ ಎ ಮೈನಸ್ ಬಿ ಫಾರ್ಮುಲಾ ಅದ ರೀ. ಅದಕ್ಕೆ ಏನಂತೀವಿ ನಾವು? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಇಲ್ಲಿ ಎ ಅಂತಂದ್ರೆ ಎಕ್ಸ್ ಅದ, ಎಕ್ಸ್ ಸ್ಕ್ವೇರು ಮೈನಸ್ 5, ಬಿ ಅದ 5 ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 5 ಅಂದ್ರೆ 25 ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ 25. ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ಭಾಳ ಸಿಂಪಲ್ ಇರುತ್ತೆ ನೋಡಿರಿ. ಪಂಚಭುಜಾಕೃತಿಯ ಸುತ್ತಳತೆ 405 ಆಗಿದ್ರೆ ಅದರ ಒಂದು ಬದಿ ಅಂತಂದಾಗ 5 ಬಾಹುಗಳಂದ್ರೆ ಡಿವೈಡೆಡ್ ಬೈ 5 ಮಾಡಿಬಿಡ್ರಿ. 5 1 5 8 40, 5 1 5 ಅಂದರೆ ಒಂದು ಬಾಹುವಿಂದು 81 ಮೀಟರ್ ಆಗಿರುತ್ತೆ. ನೆಕ್ಸ್ಟ್ 45ನೇ ಕ್ವಶನ್, ಒಂದು ಚತುರ್ಭುಜದ ಒಳಕೋನಗಳ ಮೊತ್ತ ಅಂದಾಗ ಯಾವುದೇ ಚತುರ್ಭುಜ ಇರಲಿ, ಚೌಕ ಇರಲಿ, ಆಯತ ಇರಲಿ, ಯಾವುದೇ ರಾಂಬೋಸ್ ಚತುರ್ಭುಜ ಇರಲಿ, ಅವುಗಳದ ಒಳಕೋನಗಳ ಮೊತ್ತ 360 ಆಗಿರುತ್ತೆ. ನೆಕ್ಸ್ಟ್ ಇದು ನಿಮಗೆ ಮ್ಯಾಥ್ಸ್ ಸಂಬಂಧಪಟ್ಟಿದ್ದಾದರೆ ಇದು ರೀಸನಿಂಗ್ ಸಂಬಂಧಪಟ್ಟಿದ್ದು ನೋಡಿರಿ. ನಿನ್ನೆ ಕೂಡ ರೀಸನಿಂಗ್ ಸಂಬಂಧಪಟ್ಟಂತೆ ಭಾಳಷ್ಟು ಇಂಪಾರ್ಟೆಂಟ್ ಈಸಿ ಕ್ವಶನ್ಸನ್ನು ಕೇಳಿರುವಂಥದ್ದು. ಇಲ್ಲಿ ನೋಡಿರಿ ಏನು ಮಾಡ್ಯಾರ, ಎನ್ ಎ ಕ್ಯೂ ಅಂತ ಇದಕ್ಕೆ ಯಾವ ಲೆಟ್ರ್ ಬರುತ್ತೆ ಅಂದರೆ ಇವೆಲ್ಲ ಲೆಟ್ರಿಗೆ ಏನು ಮಾಡ್ಯಾರ ಅಂದರೆ ಎಲ್ಲದಕ್ಕೂ ಪ್ಲಸ್ 5 ಆ್ಯಡ್ ಮಾಡ್ಕೊಂಡು ಹೋಗ್ಯಾರ. ಅದೇ ರೀತಿ ನಾವು ಇವೆಲ್ಲದಕ್ಕೂ ಪ್ಲಸ್ 5 ಮಾಡಿದರೆ ಎನ್ ಆದಮೇಲೆ ಅದು NOPQRS ಅಂದರೆ ಇಲ್ಲಿ ಎಸ್ ಬರುವಂಥದ್ದು. ಫಸ್ಟ್ ಎಸ್ ಎಲ್ಲೆಲ್ಲದ ನೋಡಿರಿ, ಇಲ್ಲಿ ಇವು 3 ಬರೋಂಗಿಲ್ಲ, 4 ಬರೋಂಗಿಲ್ಲ. ಆಮೇಲೆ ಕೊನೆಯದು ನೋಡಿರಿ, ಕೊನೆಯದಕ್ಕೆ ನಾನು ಇದಕ್ಕೂ 5 ಮಾಡಬೇಕು, ಪ್ಲಸ್ 5. ಕ್ಯೂ ಆದಮೇಲೆ ಅದು QRSTUV ಅಂದ್ರೆ ಇಲ್ಲಿ ಕೊನೆಯಲ್ಲಿ ಬರೋದು ಫಿ ಅಂದ್ರೆ ಲಾಸ್ಟಿಗೆ ವಿ ಇರೋದು, ಅದು ಆಪ್ಷನ್ ನಂಬರ್ ಫಸ್ಟ್. ಅಂದ್ರೆ ಎಲ್ಲ ಮಾಡೋ ಅವಶ್ಯಕತೆ ಇರೋಂಗಿಲ್ಲ, ಯಾವುದಾದ್ರು ಫಸ್ಟು ಲಾಸ್ಟು ಚೇಂಜಸ್ ಇದ್ದಾಗ ಅವುಗಳನ್ನ ಮಾತ್ರ ಮಾಡಬೇಕಾಗಿದ್ದು. SFV ಇಸ್ ದಿ ಫೈನಲ್ ಆನ್ಸರ್. ನೆಕ್ಸ್ಟ್ ನೋಡಿರಿ, ಇಲ್ಲಿ 4ಗಳು ಎಷ್ಟು ಅದಾವ ಅಂತೇಳಿ ಕೇಳಿದಂಥದ್ದು. 4 ಎಷ್ಟು ಅದಾವಪ್ಪ ಅಂತೇಳಿ ಇಲ್ಲಿ ನೋಡಿರಿ, 1 ಅದ, ಇಲ್ಲಿ 2 ಅದ, ಆಮೇಲೆ ಇಲ್ಲಿ 3 ಅದ, ಇಲ್ಲಿ 4 ಅದ. ಟೋಟಲು 4 ಇಲ್ಲಿ ಆಪ್ಷನ್ದಾಗಿಲ್ಲ ಅಂದ್ರೆ 3ಕ್ಕಿಂತ ಹೆಚ್ಚು ಅದಾವ ಅಂತೇಳಿ. ಓಕೆ, ಡನ್. 48 ನೋಡಿರಿ, ಪೂರ್ವಕ್ಕೆ ಮುಖ ಮಾಡಿರುವಂಥ 18 ಜನರಲ್ಲಿ ಪ್ರಿಯಾ ಅವರು ಎಡಬದಿಯಿಂದ 5ನೇ ಸ್ಥಾನದಾಗ, ಬಲಬದಿಯಿಂದ ಅಂದಾಗ ಇದನ್ನು ಮೈನಸ್ ಮಾಡ್ಕೋಬೇಕು. ಆಮೇಲೆ ಬಲಬದಿಯಿಂದ ಮತ್ತೊಂದು ಸಲ ಅವ್ರನ್ನ ಕೌಂಟ್ ಮಾಡಿದಾಗ ಒಂದು ಆ್ಯಡ್ ಆಗುತ್ತೆ, ಅಂದ್ರೆ 14ನೇ ಸ್ಥಾನದಾಗ ಅವರು ಬಲಬದಿಯಿಂದ ಬರುವಂಥದ್ದು. ನೆಕ್ಸ್ಟು 49ನೇದು ನೋಡಿರಿ, ಇಂಗ್ಲೀಷ್ ಶಬ್ದಗಳ ಜೋಡಣೆ ಅದ. ಫಸ್ಟಿಗೆ ಬರುವಂಥದ್ದು 3ನೇ ಲೆಟರ್ ಅದ, 3 ಎಲ್ಲೆಲ್ಲದ ಅದನ್ನಷ್ಟೇ ಇಟ್ಟುವರಿ, ಉಳುಕಿದ್ದು ಕ್ಯಾನ್ಸಲ್ ಮಾಡ್ಕೊಂಬಿಡ್ರಿ. ಈಗ ಕೊನೆಯಲ್ಲಿ ಬರುವಂಥದ್ದು ಯಾವುದಪ್ಪ? ಆರ್ ಬರ್ತದೋ, ಕೆ ಬರ್ತದೋ, ವಾಯ್ ಬರ್ತದ. ಕೊನೆಯಲ್ಲಿ ವಾಯ್ ಬರ್ತದ ಅಂದರೆ ಕೊನೆಯಲ್ಲಿ ಬರುವಂಥದ್ದು 4 ಅಂದರೆ ಆಪ್ಷನ್ ನಂಬರ್ ಫಸ್ಟ್ ಈಸ್ ರೈಟ್. ವೆರಿ ಸಿಂಪಲ್, ಇಷ್ಟೇ ಮಾಡ್ತಾ ಹೋಗಬೇಕು. ಡನ್. ನೆಕ್ಸ್ಟ್ ಕೊನೆಯ ಕ್ವಶನ್ ನೋಡಿರಿ, ಸಿಂಪ್ಲಿಫಿಕೇಷನ್ ಅದ. ಇಲ್ಲಿ ಚಿಹ್ನೆಯನ್ನು ಮಾತ್ರ ಚೇಂಜ್ ಮಾಡುವಂಥದ್ದು. ಏನಪ್ಪ ಅಂತಂದ್ರೆ ಪ್ಲಸ್ ಇದ್ದದ್ದು ಮೈನಸ್ ಮಾಡಬೇಕು, ಮೈನಸ್ ಇದ್ದದ್ದನ್ನು ಪ್ಲಸ್ ಮಾಡಬೇಕು, ಆಮೇಲೆ ಸಿಂಪ್ಲಿಫೈ ಮಾಡಬೇಕು. 20 + 7 ಅಂದರೆ 27 - 5 ಅಂತಂದ್ರೆ 22 ಈಸ್ ದಿ ಫೈನಲ್ ಆನ್ಸರ್. ಸೊ 5 ಅದ, 6 ಸಾರಿ ಇಲ್ಲಿ 6 ಅದ, ಇದು 6 ಅದ. ಓಕೆ, 27 - 6 ಅಂತಂದ್ರೆ 21 ಈಸ್ ದಿ ಫೈನಲ್ ಆನ್ಸರ್, ಸೆಕೆಂಡ್ ಆಪ್ಷನ್. ಓಕೆ, ಡನ್. ಸೊ ಈ ರೀತಿ ನಿಮ್ಗೆ ಕ್ವಶನ್ಗಳು ಕೂಡ ಬರ್ತಿದ್ದಾವೆ, ವೆರಿ ಇಂಪಾರ್ಟೆಂಟ್ ಆದಂಥದ್ದು. ಸೊ ಅದಕ್ಕೋಸ್ಕರ ನೀವು ಯಾರೂ ಅಂಜುವಂಥದ್ದಿಲ್ಲ, ವೆರಿ ಈಸಿ ಕ್ವಶನ್ಸ್ ಬಂದವ. ಸೊ ಅದಕ್ಕೋಸ್ಕರ 37ನೇ ಟೆಸ್ಟ್ ಮುಗಿಸೀನಿ, ನೆಕ್ಸ್ಟ್ 38ನೇದು ಮುಗಿಸ್ತೀನಿ. ನಿಮ್ಮದು 12ನೇ ತಾರೀಕು ತನಕ ಭಾಳಷ್ಟು ಜನರದ್ದು WMP ಕೂಡ ಎಕ್ಸಾಮ್ಸ್ ಅದಾವ. ಆಲ್ಮೋಸ್ಟ್ 99% ಈ ಮಾಡೆಲ್ ಟೆಸ್ಟ್ಗಳು
ಆಫೀಸ್ ಸೇಲ್ ಬಿಟ್ಟಂಥವು ಎಲ್ಲರಿಗೂ ಯೂಸ್ ಆಗ್ತಿದ್ದಾವೆ. ಓಕೆ, ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಪ್ಲೇಲಿಸ್ಟಲ್ಲಿ ಎಲ್ಲ ಟೆಸ್ಟ್ಗಳದಾವ, ಯಾರು ನೋಡಿಲ್ಲ ನೋಡ್ಕೊಂಡು ಹೋಗ್ರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.